Good morning students. In this session we discuss about the chemical properties of alkenes. As we know, alkenes are doubly bonded. Alkenes na ನಾವು ಡಬಲ್ ಬಾಂಡ್ ಇರೋಂಥ ಕಾಂಪೌಂಡ್ಸ್ನ ನಾವು ಆಲ್ಕೇನ್ಸ್ ಅಂತ ಕರಿತೀವಿ. ಡಬಲ್ ಬಾಂಡಲ್ಲಿ ಒಂದು ಸಿಗ್ಮಾ ಬಾಂಡ್ ಇರುತ್ತೆ ಮತ್ತೊಂದು ಪೈ ಬಾಂಡ್ ಇರುತ್ತೆ. ಯು ನೋ ದಟ್ ಸಿಗ್ಮಾ ಬಾಂಡ್ಸ್ ಆರ್ ಸ್ಟ್ರಾಂಗರ್ ದೆನ್ ಪೈ ಬಾಂಡ್ಸ್. ಸಿಗ್ಮಾ ಬಾಂಡ್ಸ್ ಹೆಂಗೆ ಫಾರ್ಮ್ ಆಗಿರುತ್ತೆ, ಹೆಡ್ ಆನ್ ಓವರ್ಲ್ಯಾಪಿಂಗ್ ಇಂದ ಫಾರ್ಮ್ ಆಗಿರೋದ್ರಿಂದ ಸಿಗ್ಮಾ ಬಾಂಡ್ಸು ಸ್ಟ್ರಾಂಗರ್ ಬಾಂಡ್ಸ್ ಆಗಿರುತ್ತೆ. ಪೈ ಬಾಂಡ್ಸು ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗಿರೋದ್ರಿಂದ ವೀಕರ್ ಬಾಂಡ್ಸ್ ಇರುತ್ತೆ. ದೇರ್ಫೋರ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಪೈ ಬಾಂಡ್ ಇನ್ these alkenes are reactive compared to those of alkenes. ಯಾಕೆ ಆಲ್ಕೇನ್ಸ್ಗಿಂತ ಆಲ್ಕೇನ್ಸ್ ರಿಯಾಕ್ಟಿವ್ ಅಂದರೆ ಆಲ್ಕೇನ್ಸಲ್ಲಿ ಒಂದೇ ಒಂದು ಬಾಂಡ್ ಇರೋದು ಸಿಂಗಲ್ ಬಾಂಡು, ಅದು ಸಿಗ್ಮಾ ಬಾಂಡು. ಸಿಗ್ಮಾ ಬಾಂಡ್ ಇದ್ದಾಗ ಡಿಫಿಕಲ್ಟ್ ಟು ಬ್ರೇಕ್. ಯಾಕೆ? ಸ್ಟ್ರಾಂಗರ್ ಬಾಂಡ್ ಆಗಿರೋದ್ರಿಂದ ಅದನ್ನು ಬ್ರೇಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದೇ ಇಲ್ಲಿ ಆಲ್ಕೀನ್ಸ್ಗೆ ಬಂದಾಗ ಪೈ ಬಾಂಡ್ಸ್ ಇದೆ. ಪೈ ಬಾಂಡ್ಸ್ ಆರ್ ಯೂಶುವಲಿ ವೀಕರ್ ಬಾಂಡ್, ದೇರ್ಫೋರ್ ಇಟ್ ಈಸ್ ಈಸಿ ಟು ಬ್ರೇಕ್ ದೀಸ್ ಪೈ ಬಾಂಡ್ಸ್. ದೇರ್ಫೋರ್ these alkenes are highly reactive than alkanes. Due to this reactivity of these alkenes, this undergoes many reactions, many chemical reactions ಆಗುತ್ತೆ. ಇದು ರಿಯಾಕ್ಟಿವ್ ಆಗಿರೋದ್ರಿಂದ these alkenes undergo various types of reactions. ಏನಿದು ರಿಯಾಕ್ಷನ್ಸ್ ಅಂದರೆ ಬ್ರೇಕಿಂಗ್ ಆಫ್ ಬಾಂಡ್ ಇರ್ಬೋದು, ಐದರ್ ಮೇಕಿಂಗ್ ಆಫ್ ಬಾಂಡ್ ಇರ್ಬೋದು. ಎರಡರಲ್ಲಿ ಒಂದಾಗಿರುತ್ತೆ. ಇಲ್ಲ ಬ್ರೇಕ್ ಆಗ್ತಾ ಇರುತ್ತೆ ಬಾಂಡು, ಇಲ್ಲ ಫಾರ್ಮ್ ಆಗ್ತಾ ಇರುತ್ತೆ. ಅದನ್ನು ನಾವು ರಿಯಾಕ್ಷನ್ ಅಂತ ಕರಿತೀವಿ. ದೇರ್ಫೋರ್ ದೀಸ್ ಆಲ್ಕೀನ್ಸ್ ಅಂಡರ್ಗೋ ವೇರಿಯಸ್ ಟೈಪ್ಸ್ ಆಫ್ ರಿಯಾಕ್ಷನ್. ಎಸ್ಪೆಷಲಿ ದೀಸ್ ಆಲ್ಕೀನ್ಸ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ಸ್ನ ಕ್ಯಾರಿ ಔಟ್ ಮಾಡುತ್ತೆ. ದೀಸ್ ಆಲ್ಕೀನ್ಸ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ಸ್. ಫಸ್ಟ್ ಆಫ್ ಆಲ್ ಅಡಿಷನ್ ರಿಯಾಕ್ಷನ್ಸ್ ಅಂದ್ರೇನು? ಅಡಿಷನ್ ಅಂದ್ರೇನು? ಟು ದೀಸ್ ಆಲ್ಕೀನ್ಸ್ ಸಮ್ ಅದರ್ ಕಾಂಪೌಂಡ್ ಈಸ್ ಆ್ಯಡೆಡ್. ಎರಡು ರಿಯಾಕ್ಟೆಂಟು ಸೇರ್ತಾ ಇದೆ. ಎರಡು ರಿಯಾಕ್ಟೆಂಟು ಸೇರಿ ಸಿಂಗಲ್ ಪ್ರಾಡಕ್ಟ್ ಆಚೆ ಬರುತ್ತೆ. ಅದನ್ನು ನಾವು ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್ ಕಂಬೈನ್ ಟುಗೆದರ್ ಟು ಗಿವ್ ಅ ಸಿಂಗಲ್ ಪ್ರಾಡಕ್ಟ್, ಅದನ್ನು ನಾವು ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. Therefore, let us consider some of the addition reactions of alkenes. So, in the addition reactions of alkenes, the first reaction is addition of hydrogen. Hydrogen molecule na add ಮಾಡ್ತಾ ಇದೀವಿ. Therefore, it is known as addition of hydrogen. You have already come across this reaction in preparation of alkenes. ಆಲ್ಕೀನ್ಸ್ ಮತ್ತು ಆಲ್ಕೇನ್ಸ್ ಪ್ರಿಪರೇಷನಲ್ಲಿ ನೀವು ಈ ರಿಯಾಕ್ಷನ್ನ ನೋಡಿದ್ದೀರಾ. ಏನು ಈ ರಿಯಾಕ್ಷನ್ನ ನಾವು ನೋಡಿದಾಗ ಏನು ಹೆಸರಿತ್ತು? ಹೈಡ್ರೋಜಿನೇಷನ್ ರಿಯಾಕ್ಷನ್. ದಿಸ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಹೈಡ್ರೋಜಿನೇಷನ್ ರಿಯಾಕ್ಷನ್. ಅಂದರೆ ಏನು ಮಾಡ್ತಾ ಇದ್ವಿ? ವಿ ಆರ್ ರಿಮೂವಿಂಗ್ ಒನ್ ಆಫ್ ದಿ ಪೈ ಬಾಂಡ್ ಆ್ಯಂಡ್ ವಿ ಆರ್ ಆ್ಯಡಿಂಗ್ 2 ಹೈಡ್ರೋಜನ್ ಆಟಮ್ಸ್. ದಿಸ್ ಈಸ್ ನೋನ್ ಆಸ್ ಹೈಡ್ರೋಜಿನೇಷನ್ ರಿಯಾಕ್ಷನ್. ದಿಸ್ ಈಸ್ ಸೇಮ್ ಹೈಡ್ರೋಜಿನೇಷನ್ ರಿಯಾಕ್ಷನ್. ಪ್ರಿಪರೇಷನಲ್ಲಿ ನೀವು ಏನು ನೋಡಿದ್ರೋ ಅದೇ ರಿಯಾಕ್ಷನ್ನು, ಇದು ಅಡಿಷನ್ ಆಫ್ ಹೈಡ್ರೋಜನ್. ದೇರ್ಫೋರ್ ದ ಜನರಲ್ ರಿಯಾಕ್ಷನ್ ವುಡ್ ಬಿ ಏನಿರುತ್ತೆ? ಆಲ್ಕೀನ್ಸ್ ತಗೋತಾ ಇದ್ದೀನಿ. ಆಲ್ಕೀನ್ಸ್ ಮೇ ಬಿ ಈಥೀನ್, ಪ್ರೋಪೀನ್, ಬ್ಯೂಟೀನ್, ಎನಿ ಆಫ್ ದಿ ಆಲ್ಕೀನ್. ಫಾರ್ ದಟ್ ಮ್ಯಾಟರ್ ಯಾವುದಾದ್ರೂ ಒಂದು ಆಲ್ಕೀನ್ ತಗೋತೀನಿ. ಫಾರ್ ಎಕ್ಸಾಂಪಲ್ ಈಥೀನ್ ತಗೋತೀನಿ ನಾನು. ಟು ದಿಸ್ ಈಥೀನ್ ವಿ ಆರ್ ಆ್ಯಡಿಂಗ್ ಹೈಡ್ರೋಜನ್. ಏನು ಆ್ಯಡ್ ಮಾಡ್ತಾ ಇದ್ದೀವಿ? ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಹೈಡ್ರೋಜನ್ ಆ್ಯಡ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಕೆಟಲಿಸ್ಟ್, ನಿಕ್ಕಲ್, ಪ್ಯಾಲಾಡಿಯಂ, ಪ್ಲಾಟಿನಮ್, ಯಾವುದಾದ್ರೂ ಒಂದು ಕೆಟಲಿಸ್ಟ್. ನಿಕ್ಕಲ್ ಕೆಟಲಿಸ್ಟ್ ಯೂಸ್ ಮಾಡ್ತಾ ಇದ್ದೀವಿ. ನಿಕ್ಕಲ್ ಕೆಟಲಿಸ್ಟ್ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಅಲ್ಲಿ ಟೆಂಪರೇಚರು ಹೈಯರ್ ಟೆಂಪರೇಚರ್ ಇರಬೇಕು. ವಿ ಆರ್ ಯೂಸಿಂಗ್ ಹೈಯರ್ ಟೆಂಪರೇಚರ್. ದೇರ್ಫೋರ್ ದಿ ಅಡಿಷನ್ ಆಫ್ ಹೈಡ್ರೋಜನ್ ಟು ದೀಸ್ ಆಲ್ಕೀನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಕೆಟಲಿಸ್ಟ್ ಅಟ್ ಹೈ ಟೆಂಪರೇಚರ್ ಏನಾಗುತ್ತೆ? ಹೈಡ್ರೋಜಿನೇಷನ್ ರಿಯಾಕ್ಷನಲ್ಲಿ ನೀವು ಏನು ಓದಿದ್ರಿ? ಒನ್ ಆಫ್ ದಿ ಪೈ ಬಾಂಡ್ ಈಸ್ ರಿಮೂವ್ಡ್, 2 ಹೈಡ್ರೋಜನ್ ಆಟಮ್ ಬಂದು ಅಟ್ಯಾಚ್ ಆಗುತ್ತೆ. ದೇರ್ಫೋರ್ ಏನು ಫಾರ್ಮ್ ಆಗುತ್ತೆ? ದಿಸ್ ಮಾಲಿಕ್ಯೂಲ್ ಹ್ಯಾಸ್ ಬೀನ್ ಫಾರ್ಮ್. ಇದನ್ನು ನಾವು ಏನಂತ ಕರಿತೀವಿ? ಈಥೇನ್ ಅಂತ ಕರಿತೀವಿ. ಇದನ್ನು ನಾವು ಏನಂತ ಕರಿತೀವಿ? ಈಥೇನ್. ಹೆಂಗೆ ಬರಿಬೋದು? ಮಾಲಿಕ್ಯುಲರ್ ಫಾರ್ಮುಲಾ ಬಂದು C2H6. ದಿಸ್ ಈಸ್ ಈಥೇನ್. ದೇರ್ಫೋರ್ ವಿ ಆರ್ ಕನ್ವರ್ಟಿಂಗ್ alkene to alkane by the addition of hydrogen. This is about the addition of hydrogen to the alkenes. This is nothing but hydrogenation reaction. Similarly, the next addition reaction to these alkenes is addition of halogens. ಹೈಡ್ರೋಜನ್ ಬದಲು ಹ್ಯಾಲೋಜನ್ಸ್ನ ಆ್ಯಡ್ ಮಾಡಿದಾಗ ಹೆಂಗೆ ರಿಯಾಕ್ಷನ್ ಆಗುತ್ತೆ ಅನ್ನೋದು ನೋಡೋಣ. ಸೊ ದ ನೆಕ್ಸ್ಟ್ ಅಡಿಷನ್ ರಿಯಾಕ್ಷನ್ ಈಸ್ ಅಡಿಷನ್ ಆಫ್ ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ನ ಆಲ್ಕೀನ್ಸ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಒನ್ಸ್ ಅಗೇನ್ ಐ ಆಮ್ ಟೇಕಿಂಗ್ ಆಲ್ಕೀನ್, ಈಥೀನ್ ತಗೋತಾ ಇದ್ದೀನಿ, ಅದಕ್ಕೆ ಹ್ಯಾಲೋಜನ್ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವ ಹ್ಯಾಲೋಜನ್ ಆ್ಯಡ್ ಮಾಡ್ತಾ ಇದ್ದೀನಿ? ಬ್ರೋಮಿನ್ ಆ್ಯಡ್ ಮಾಡ್ತಾ ಇದ್ದೀನಿ. ಬ್ರೋಮಿನ್ ಬದಲು
ಕ್ಲೋರಿನ್ ಆದರೂ ಆ್ಯಡ್ ಮಾಡ್ಬೋದು. ಯು ಕ್ಯಾನ್ ಆ್ಯಡ್ ಐದರ್ ಬ್ರೋಮಿನ್ ಆರ್ ಕ್ಲೋರಿನ್. ಆನ್ ಆ್ಯಡಿಂಗ್ ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ CCl4. ಏನಿದು CCl4? CCl4 ಅನ್ನು ನಾವು ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಕರಿತೀವಿ. ದಿಸ್ ಈಸ್ ನಾನ್ ಪೋಲಾರ್ ಸಾಲ್ವೆಂಟ್ ಆ್ಯಂಡ್ ಇಟ್ ಈಸ್ ಇನ್ನರ್ಟ್ ಸಾಲ್ವೆಂಟ್ ಅಂತ ಕರಿತೀವಿ. ಏನಕ್ಕೆ ಈ ಸಾಲ್ವೆಂಟ್ನ ಉಪಯೋಗಿಸ್ತಾ ಇದ್ದೀವಿ ಅಂದರೆ, ಒಂದು ರಿಯಾಕ್ಷನ್ ಮೀಡಿಯಮ್ ಬೇಕು ಕ್ಯಾರಿಔಟ್ ಆಗೋಕ್ಕೆ. ಈ ರಿಯಾಕ್ಷನ್ ಕ್ಯಾರಿ ಮಾಡಬೇಕು ಅಂದರೆ ಒಂದು ಮೀಡಿಯಮ್ ಬೇಕು. ಆ ಮೀಡಿಯಮ್ ಪ್ರೊವೈಡ್ ಮಾಡೋಕ್ಕೆ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವಿ. ದಿಸ್ ವಿಲ್ ನಾಟ್ ಟೇಕ್ ಪಾರ್ಟ್ ಇನ್ ದ ರಿಯಾಕ್ಷನ್. ಈ ರಿಯಾಕ್ಷನಲ್ಲಿ ಇದ್ರದ್ದು ಕೆಲಸ ಏನೂ ಇಲ್ಲ, ಬರೀ ಮೀಡಿಯಮ್ನ ಪ್ರೊವೈಡ್ ಮಾಡೋದಷ್ಟೇ ಇದ್ರ ಕೆಲಸ. ದೇರ್ ಫೋರ್ ದಿಸ್ ಈಸ್ ನೋನ್ ಆಸ್ ನಾನ್ ಪೋಲಾರ್ ಸಾಲ್ವೆಂಟ್ ಆ್ಯಂಡ್ ಇನ್ನರ್ಟ್ ಸಾಲ್ವೆಂಟ್ ಅಂತಲೂ ಕರಿತೀವಿ. ಏನಾಗುತ್ತೆ ಇಲ್ಲಿ, ಬ್ರೋಮಿನ್ ಆ್ಯಡ್ ಮಾಡ್ತಿರೋದ್ರಿಂದ ಸಿಮಿಲರ್ಲಿ ಹೈಡ್ರೋಜನ್ ಆ್ಯಡ್ ಮಾಡಿದಾಗ ಏನಾಯಿತು ಅದೇ ಥರ ರಿಯಾಕ್ಷನ್ ಕ್ಯಾರಿ ಆಗುತ್ತೆ. ಅಂದರೆ ಒನ್ ಆಫ್ ದಿ ಪೈ ಬಾಂಡ್ ಈಸ್ ರಿಮೂವ್, ದಿ ಬ್ರೋಮಿನ್ ಆಟಮ್ಸ್ ಹ್ಯಾಸ್ ಬಿನ್ ಅಟ್ಯಾಚ್ಡ್. ಏನಾಗತ್ತಾಗ ವಿ ಗೆಟ್ ಡೈಬ್ರೋಮೋ ಈಥೇನ್. 1,2 ಡೈಬ್ರೋಮೋ ಈಥೇನ್ ಬರ್ತಾ ಇದೆ. ಯು ಕ್ಯಾನ್ ಅಬ್ಸರ್ವ್ ದಟ್ ವಿಸಿನಲ್ ಡೈಹ್ಯಾಲೈಡ್ಸ್ ಮತ್ತು ಜಮೈನಲ್ ಡೈಹ್ಯಾಲೈಡ್ಸ್ ಅಂತ 2 ಹ್ಯಾಲೈಡ್ಸ್ ಹೇಳಿದ್ದೆ. ಇದು ಯಾವ ಹ್ಯಾಲೈಡ್ಸ್ ಅಂತ ನಾವು ಕರಿಬೋದು? ಇದನ್ನು ನಾವು ವಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಯಾಕೆ ವಿಸಿನಲ್ ಡೈಹ್ಯಾಲೈಡ್ಸು? ದ ಹ್ಯಾಲೋಜನ್ ಆಟಮ್ಸ್ ಹ್ಯಾಸ್ ಬೀನ್ ಅಟ್ಯಾಚ್ ಟು ದಿ ಕಾರ್ಬನ್ ಆಟಮ್ಸ್ ಅಡ್ಜಸೆಂಟ್ ಟು ಈಚ್ ಅದರ್. ಪಕ್ಕ ಕಾರ್ಬನ್ ಆಟಮ್ಸ್ಗೆ ಅಟ್ಯಾಚ್ ಆಗಿರೋದ್ರಿಂದ ಇದನ್ನು ನಾವು ವಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿಬೋದು. ದೇರ್ ಫೋರ್ ಆನ್ ಆ್ಯಡಿಂಗ್ ದಿ ಹ್ಯಾಲೋಜನ್ ಟು ದಿ ಆಲ್ಕೀನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ CCl4 ನಾನ್ ಪೋಲಾರ್ ಸಾಲ್ವೆಂಟ್ ವಿ ಆರ್ ಗೆಟ್ಟಿಂಗ್ ಡೈಹ್ಯಾಲೋಜನ್ ಕಾಂಪೌಂಡ್ಸ್, ಅಂದರೆ ವಿಸಿನಲ್ ಡೈಹ್ಯಾಲೈಡ್ ಸಿಗ್ತಾ ಇದೆ. ಆ್ಯಂಡ್ ಇನ್ ದಿ ಲ್ಯಾಬಲ್ಲಿ ನಿಮಗೆ ಒಂದು ಟೆಸ್ಟ್ ಇರುತ್ತೆ, ಅನ್ಸ್ಯಾಚುರೇಷನ್ ಟೆಸ್ಟ್ ಅಂತ ಇರುತ್ತೆ. ದಟ್ ಈಸ್ ನೋನ್ ಆಸ್ ಅನ್ಸ್ಯಾಚುರೇಷನ್ ಟೆಸ್ಟ್. ಯೂಶಲಿ ಬ್ರೋಮಿನ್ ಇನ್ CCl4 ಸಾಲ್ವೆಂಟ್, ಬ್ರೋಮಿನ್ನ ನಾವು CCl4 ಸಾಲ್ವೆಂಟಲ್ಲಿ ತಗೊಂಡಾಗ ಅದನ್ನು ನಾವು ರೆಡ್ಡಿಶ್ ಬ್ರೌನ್ ಕಲರ್ ಇರುತ್ತೆ. ದಿಸ್ ಬ್ರೋಮಿನ್ ವುಡ್ ಬಿ ರೆಡ್ಡಿಶ್ ಬ್ರೌನ್ ಕಲರ್ ಇನ್ CCl4 ಸಾಲ್ವೆಂಟ್. ಆನ್ ಆ್ಯಡಿಂಗ್ ದಿಸ್ ಬ್ರೋಮಿನ್ ಟು ದಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್, ಯಾವುದಾದ್ರೂ ಒಂದು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ತೊಗೊಂಡು ಅದಕ್ಕೆ ಈ ಬ್ರೋಮಿನ್ ಸೊಲ್ಯೂಷನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಬ್ರೋಮಿನ್ ಕಲರ್ ಏನು ರೆಡ್ಡಿಶ್ ಬ್ರೌನ್ ಕಲರ್ ಇರುತ್ತೋ ಅದು ಡಿಸ್ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜ್ ಆಗುತ್ತೆ ಅಂದರೆ ಏನು, ಕಲರ್ ಹೊರಟೋಗುತ್ತೆ, ಕಲರ್ ಡಿಸಪಿಯರ್ ಆಗುತ್ತೆ. ದಿಸ್ ಇಂಡಿಕೇಟ್ಸ್ ದಟ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಏನು ಇಂಡಿಕೇಟ್ ಮಾಡುತ್ತೆ? ಡಿಸ್ಚಾರ್ಜ್ ಆಫ್ ಕಲರ್ ಇಂಡಿಕೇಟ್ಸ್ ದಟ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಅನ್ಸ್ಯಾಚುರೇಷನ್ ಕಾಂಪೌಂಡ್. ಇಟ್ ಈಸ್ ಒನ್ ಆಫ್ ದಿ ಟೆಸ್ಟ್ ಫಾರ್ unsaturation. This is about the halogenation reaction, addition of halogens. The next addition reaction is addition of hydrogen halides. ಈಗ ಫಸ್ಟ್ ಬರೀ ಹೈಡ್ರೋಜನ್ ಹಾಕಿದ್ವಿ, ನೆಕ್ಸ್ಟ್ ಬರೀ ಹ್ಯಾಲೋಜನ್ಸ್ ಹಾಕಿದ್ವಿ, ನೆಕ್ಸ್ಟ್ addition of hydrogen halides. So the next addition reaction is addition of hydrogen halides. ಫಸ್ಟ್ ಆಫ್ ಆಲ್ ಹೈಡ್ರೋಜನ್ ಹ್ಯಾಲೈಡ್ಸ್ ಅಂದ್ರೆ ಏನು? ಹೈಡ್ರೋಜನ್ಗೆ ಹ್ಯಾಲೈಡ್ಸ್ ಅಟ್ಯಾಚ್ ಆಗಿರುತ್ತಲ್ಲ ಅದನ್ನ ನಾವು ಹೈಡ್ರೋಜನ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಹ್ಯಾಲೈಡ್ ಮೇ ಬಿ ಫ್ಲೂರಿನ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು. ದಿಸ್ ಈಸ್ ದಿ ಹೈಡ್ರೋಜನ್ ಹ್ಯಾಲೈಡ್. ಸೊ ಆನ್ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಟು ಆಲ್ಕೀನ್ಸ್, ಆಲ್ಕೀನ್ಸ್ಗೆ ಹೈಡ್ರೋಜನ್ ಹ್ಯಾಲೈಡ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಮತ್ತೆ ಈಥೀನ್ ತಗೋತಾ ಇದ್ದೀನಿ, ಐ ಆಮ್ ಆ್ಯಡಿಂಗ್ ಹೈಡ್ರೋಜನ್ ಬ್ರೋಮೈಡ್, ಹೈಡ್ರೋಜನ್ ಹ್ಯಾಲೈಡ್ ಹಾಕ್ತಾ ಇದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ CCl4. ಅಗೇನ್ CCl4 ತಗೋತಾ ಇದ್ದೀನಿ. ಇನ್ ಆರ್ಡರ್ ಟು ಪ್ರೊವೈಡ್ ದಿ ಮೀಡಿಯಮ್ ನಾನು CCl4 ತಗೋತಾ ಇದ್ದೀನಿ. ಏನು ಫಾರ್ಮ್ ಆಗುತ್ತೆ? ಅಗೇನ್ ದ ಪೈ ಬಾಂಡ್ ಈಸ್ ರಿಮೂವ್ಡ್, H ಮತ್ತು Br ಆಟಮ್ಸು ಆ್ಯಡ್ ಆಗುತ್ತೆ. ಹೆಂಗಾಗುತ್ತೆ? ಸಿಮಿಲರ್ಲಿ ನೀವು ಏನು ನೋಡಿದ್ರಿ ಅಡಿಷನ್ ಆಫ್ ಹೈಡ್ರೋಜನು ಮತ್ತು ಅಡಿಷನ್ ಆಫ್ ಹ್ಯಾಲೋಜನು, ಅದೇ ಥರ ರಿಯಾಕ್ಷನ್ ಆಗುತ್ತೆ. ಒನ್ ಆಫ್ ದಿ ಪೈ ಬಾಂಡ್ ಈಸ್ ರಿಮೂವ್ಡ್, ಒಂದು ಪೈ ಬಾಂಡ್ ರಿಮೂವ್ ಆಗಿ ಒಂದು ಹೈಡ್ರೋಜನ್ನು ಒಂದು ಬ್ರೋಮಿನ್ ಆಟಮು ಹೋಗಿ ಅಟ್ಯಾಚ್ ಆಗಿದೆ. ದಿಸ್ ಈಸ್ ದಿ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್ ಟು ಆಲ್ಕೀನ್ಸ್. ವೆನ್ ಯು ಅಬ್ಸರ್ವ್ ದಿಸ್ ರಿಯಾಕ್ಟೆಂಟ್, ಇದನ್ನು ನೋಡಿದಾಗ ನೀವು ಇದು 3 ರಿಯಾಕ್ಷನಲ್ಲೂ ನಾನು ತೊಗೊಂಡಿರೋದು ಈಥೀನ್. ಈಥೀನ್ನ ನೀವು ಅಬ್ಸರ್ವ್ ಮಾಡಿದಾಗ ಡಬಲ್ ಬಾಂಡ್ ಅಕ್ರಾಸ್ ನಿಮಗೆ ಹೈಡ್ರೋಜನ್ ಆಟಮ್ಸ್ ಇದೆ. ಇದನ್ನು ನಾವು ಸಿಮೆಟ್ರಿಕಲ್ ಆಲ್ಕೀನ್ಸ್ ಅಂತ ಕರಿಬೋದು. ಯಾಕೆ? ಈ ಕಾರ್ಬನ್ ಆಟಮ್ಗೂ 2 ಹೈಡ್ರೋಜನ್ ಇದೆ, ಸಿಮಿಲರ್ಲಿ ಈ ಕಾರ್ಬನ್ ಆಟಮ್ಗೂ 2 ಹೈಡ್ರೋಜನ್ ಇದೆ. ಬೇರೆ ಬೇರೆ ಇದೆಯಾ, ಬೇರೆ ಬೇರೆ ಗ್ರೂಪ್ ಇದೆಯಾ? ಇಲ್ಲ. ದೇರ್ ಫೋರ್ ಇಟ್ ಈಸ್ ಅ ಸಿಮೆಟ್ರಿಕಲ್ ಆಲ್ಕೀನ್. ಸಿಮೆಟ್ರಿಕಲ್ ಆಲ್ಕೀನ್ ಅಂದರೆ ಗೊತ್ತಾಯಿತು, ಅಕ್ರಾಸ್ ದಿ ಡಬಲ್ ಬಾಂಡು ಕಾರ್ಬನ್ಗೆ ಸೇಮ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಸಿಮೆಟ್ರಿಕಲ್ ಅಂತ ಕರಿತೀವಿ. ಅನ್ಸಿಮೆಟ್ರಿಕಲ್ ಅಂದ್ರೇನು? ಈ ಎಕ್ಸಾಂಪಲ್ ಕನ್ಸಿಡರ್ ಮಾಡಿ. ಇದು ಪ್ರೋಪೀನ್, 1 2 3 ಕಾರ್ಬನ್ ಆಟಮ್ಸ್ ಇದೆ, ಅನ್ಸ್ಯಾಚುರೇಟೆಡ್ ಇದೆ, ಹಾಗಾಗಿ ಪ್ರೋಪೀನ್. ಇಲ್ಲೇನಾಗಿದೆ? ಅಕ್ರಾಸ್ ದಿ ಡಬಲ್ ಬಾಂಡ್ ಕಾರ್ಬನ್ ಆಟಮ್ಸ್ ನೋಡ್ತಾ ಇದ್ದೀರಾ. ಈ ಕಾರ್ಬನ್ಗೆ 2 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಅದೇ ಈ ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ ಅಟ್ಯಾಚ್ ಆಗಿದೆ?
ಒಂದು ಹೈಡ್ರೋಜನು ಮತ್ತು ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ದೇರ್ ಫೋರ್ ಬೋತ್ ದಿ ಕಾರ್ಬನ್ ಆಟಮ್ಸ್ ಹ್ಯಾವ್ ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಟು ಇಟ್. ಎರಡೂ ಕಾರ್ಬನ್ ಆಟಮ್ಗೂ ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ದೇರ್ ಫೋರ್ ಇಟ್ ಈಸ್ ನೋನ್ ಆಸ್ ಅನ್ಸಿಮಿಟ್ರಿಕಲ್ ಆಲ್ಕೀನ್ಸ್ ಅಂತ ಕರಿಬೋದು. ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅನ್ಸಿಮಿಟ್ರಿಕಲ್ ಆಲ್ಕೀನ್. ಅಂದರೆ ಡಿಫ್ರೆಂಟ್ ಗ್ರೂಪ್ಸ್ ಹ್ಯಾಸ್ ಬೀನ್ ಅಟ್ಯಾಚ್ ಟು ದಿ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಸ್. ಅದನ್ನು ನಾವು ಅನ್ಸಿಮಿಟ್ರಿಕಲ್ ಆಲ್ಕೀನ್ಸ್ ಅಂತ ಕರಿತೀವಿ. ದಿಸ್ ಈಸ್ ಪ್ರೋಪೀನ್ ಅಲ್ವಾ. ಈ ಪ್ರೋಪೀನ್ ನಾನು ಹೆಂಗೆ ಬರ್ಕೋಬೋದು? CH2 ಡಬಲ್ ಬಾಂಡ್ CH3 ಈ ಥರ ಬರ್ಕೋಬೋದಲ್ವಾ. ಇದು CH2 ಗ್ರೂಪ್ ಡಬಲ್ ಬಾಂಡ್ ಪ್ರೆಸೆಂಟ್ ಇದೆ, ಡಬಲ್ ಬಾಂಡ್ ಪ್ರೆಸೆಂಟ್ ಇದೆ. ಈ ಸಿಗೆ ಒಂದೇ ಒಂದು ಸಿಂಗಲ್ ಬಾಂಡ್ ಇದೆ ಆ್ಯಂಡ್ ಇಟ್ ಈಸ್ ಅಟ್ಯಾಚ್ ಟು ಅದರ್ ಮೀಥೈಲ್ ಗ್ರೂಪ್. ಅದನ್ನೇ ಈ ಥರ ಬರ್ದಿದ್ದೀನಿ ಅಷ್ಟೇ. ಎರಡೂ ಪ್ರೋಪೀನೇನೆ ಡಿಫ್ರೆಂಟ್ ಸ್ಟ್ರಕ್ಚರಲ್ಲಿ ತೋರಿಸಿದ್ದೀನಿ. ಈ ಪ್ರೋಪೀನ್ನೇ ಎಕ್ಸಾಂಪಲ್ ಇಟ್ಕೊಂಡು ನಾನು ಹೈಡ್ರೋಜನ್ ಹ್ಯಾಲೈಡ್ ಆ್ಯಡ್ ಮಾಡಿದಾಗ, ಅಂದರೆ ಅನ್ಸಿಮಿಟ್ರಿಕಲ್ ಆಲ್ಕೀನ್ಗೆ ಹೈಡ್ರೋಜನ್ ಹ್ಯಾಲೈಡ್ ಆ್ಯಡ್ ಮಾಡಿದಾಗ ಯಾವ ಥರ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ. ಈ ಥರ ಸೇಮ್ ರಿಯಾಕ್ಷನ್ ಪ್ರೊಸೀಡ್ ಆಗಲ್ಲ, ಅಲ್ಲಿ ಬೇರೆ ಥರ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ. ಅದು ಯಾವ ಥರ ಅಂತ ಈಗ ಆ ಎಕ್ಸಾಂಪಲ್ ತೊಗೊಂಡು ಇಲ್ಲಿ ನೋಡೋಣ. As we observe the addition of hydrogen, addition of halogens and addition of hydrogen bromide to symmetrical alkenes ನೋಡಿದ್ವಿ. This is an example for unsymmetrical alkene. Unsymmetrical alkene ಗೂ symmetrical alkene ಗೂ ಏನು ಡಿಫರೆನ್ಸ್ ಅಂತ ನೋಡಿದ್ವಿ. This is an unsymmetrical alkene known as propene. I am adding to this the polar reagent. ಹೈಡ್ರೋಜನ್ ಬ್ರೋಮೈಡ್ನ ನಾನು polar reagent ಅಂತ ಕರಿತೀನಿ. ಯಾಕೆ ಹೈಡ್ರೋಜನ್ ಬ್ರೋಮೈಡ್ನ polar reagent ಅಂತ ಕರಿತೀನಿ? When you observe, this is an halogen atom. When you observe in the periodic table, the halogen atoms have more electronegativity than the hydrogen atom. Therefore, due to this electronegativity of this halogen atom, it attracts the shared pair of electron towards itself. ಈ ಬಾಂಡಲ್ಲಿ ಇರುವಂಥ ಎರಡು ಎಲೆಕ್ಟ್ರಾನ್ಸುವೆ ಬ್ರೋಮಿನ್ ಆಟಮ್ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಆಗೇನಾಗುತ್ತೆ? ದಿಸ್ ಬ್ರೋಮಿನ್ ಆಟಮ್ ಗೆಟ್ಸ್ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಆ್ಯಂಡ್ ದಿ ಹೈಡ್ರೋಜನ್ ಆಟಮ್ ಗೆಟ್ಸ್ ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಡೆವಲಪ್ ಆಗ್ತಾ ಇದೆ ಅಂದರೆ ಪೊಲಾರಿಟಿ ಪ್ರೊಡ್ಯೂಸ್ ಆಯಿತು. ದೇರ್ ಫೋರ್ ದಿಸ್ ಈಸ್ ನೋನ್ ಆಸ್ ಪೋಲಾರ್ ರಿಯೇಜೆಂಟ್. ಈ ಥರ ಚಾರ್ಜ್ ಡೆವಲಪ್ ಆಗ್ತಾ ಇರೋದ್ರಿಂದ ಪೋಲಾರ್ ರಿಯೇಜೆಂಟ್ ಅಂತ ಕರಿತೀವಿ. ನಾವು ಅಡಿಷನ್ ಆಫ್ ಹೈಡ್ರೋಜನ್ ತಗೊಂಡ್ವಿ. ಅದರಲ್ಲಿ ಏನಾಯಿತು? ಹೈಡ್ರೋಜನ್ ಆಟಮ್ಸ್ ಇತ್ತು. Electronegativity of this hydrogen atom is equal to the electronegativity of this hydrogen atom. ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸೇ ಇಲ್ಲ. ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸೇ ಇಲ್ಲ ಅಂದರೆ ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಸಿಮೆಟ್ರಿಕಲ್ ಆಗಿ ಇವೆರಡು ಆಟಮ್ಸ್ ನಡುವೆ ಇದೆ. ದೇರ್ ಫೋರ್ ದೇರ್ ಈಸ್ ನೋ ಚಾರ್ಜ್ ಸಪ್ರೇಷನ್. ಚಾರ್ಜ್ ಸಪ್ರೇಷನ್ನೇ ಬರಲ್ಲ. ಆಗ ಇದನ್ನು ನಾವು ಏನಂತ ಕರಿತೀವಿ? ನಾನ್ ಪೋಲಾರ್ ರಿಯೇಜೆಂಟ್ಸ್ ಅಂತ ಕರಿತೀವಿ. ದಿಸ್ ಈಸ್ ನಾನ್ ಪೋಲಾರ್ ರಿಯೇಜೆಂಟ್. ವೆರಾಸ್ ಡ್ಯೂ ಟು ದಿಸ್ ಚಾರ್ಜ್ ಸಪರೇಷನ್ ಪೊಲಾರಿಟಿ ಡೆವಲಪ್ ಆಗಿರೋದ್ರಿಂದ ನಾವು ಇದನ್ನು ಏನಂತ ಕರಿತೀವಿ? polar reagents ಅಂತ ಕರಿತೀವಿ. This is polar reagent. So the addition of this polar reagent to the unsymmetrical alkenes follows Markovnik's rule. ಇದು ಯಾವ ರೂಲ್ನ ಫಾಲೋ ಮಾಡುತ್ತೆ ಅಂದರೆ Markovnik's rule ಅಂತ ಫಾಲೋ ಮಾಡುತ್ತೆ. ಏನಿದು Markovnik's rule? This Markovnik's rule given by a great scientist called Markovnik. ಅಕಾರ್ಡಿಂಗ್ ಟು ಹಿಸ್ ರೂಲ್ ಏನು ಈ ರೂಲ್ ಹೇಳುತ್ತೆ ಅಂದರೆ ದಿ ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್. ಯಾವುದು ನೆಗೆಟಿವ್ ಪಾರ್ಟು? ಬ್ರೋಮಿನ್ ಆಟಮು. ಯಾಕೆಂದರೆ ಅದು ಹ್ಯಾಲೋಜನ್ ಆಟಮು ನೆಗೆಟಿವ್ ಚಾರ್ಜ್ ಕನ್ಸಿಡರ್ ಆಗಿದೆ. ಹಾಗಾಗಿ ಇದನ್ನು ನಾವು ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಅಂತ ಕರಿತೀವಿ. ದಿಸ್ ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಈಸ್ ಬೀಯಿಂಗ್ ಆ್ಯಡೆಡ್ ಟು ದಿ ಕಾರ್ಬನ್ ಆಟಮ್. ಯಾವ ಕಾರ್ಬನ್ ಆಟಮ್ಗೆ ಆ್ಯಡ್ ಆಗುತ್ತೆ? ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ದಿ ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಈಸ್ ಬೀಯಿಂಗ್ ಆ್ಯಡೆಡ್ ಟು ದಿ ಕಾರ್ಬನ್ ಆಟಮ್ ಬೇರಿಂಗ್ ಲೀಸ್ಟ್ ಹೈಡ್ರೋಜನ್ ಆಟಮ್. ಇದರಲ್ಲಿ 2 ಹೈಡ್ರೋಜನ್ ಆಟಮ್ಸ್ ಇದೆ. ಕಾರ್ಬನ್ 1ನಲ್ಲಿ 2 ಹೈಡ್ರೋಜನ್ ಆಟಮ್ಸ್ ಇದೆ. ಅದೇ ಕಾರ್ಬನ್ 2ನಲ್ಲಿ ಎಷ್ಟು ಹೈಡ್ರೋಜನ್ ಇದೆ? ಒಂದೇ ಇದೆ. ಇವೆರಡೇ ತಾನೇ ಡಬಲ್ ಬಾಂಡ್ ಬೇರ್ ಮಾಡ್ತಿರುವಂಥ ಕಾರ್ಬನ್ ಆಟಮ್. ಇವೆರಡರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ನೆಗೆಟಿವ್ ಪಾರ್ಟ್ ಹೋಗಬೇಕು. ಯಾವುದಕ್ಕೆ ಹೋಗುತ್ತೆ? ಯಾವ ಕಾರ್ಬನ್ ಆಟಮ್ಗೆ ಲೀಸ್ಟ್ ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೋ ಅದಕ್ಕೆ ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಬಂದು ಆ್ಯಡ್ ಆಗುತ್ತೆ. ಹಾಗಾದರೆ ಪಾಸಿಟಿವ್ ಪಾರ್ಟ್ ಎಲ್ಲಿಗೆ ಹೋಗುತ್ತೆ? ದಿ ಪಾಸಿಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್, the positive part of the reagent is being added to the carbon atom, doubly bonded carbon atom, which contains more number of hydrogen atoms. ಈ ಪಾಸಿಟಿವ್ ಪಾರ್ಟು ಎಲ್ಲಿಗೆ ಬಂದು ಆ್ಯಡ್ ಆಗುತ್ತೆ? ಯಾವ ಕಾರ್ಬನ್ ಆಟಮು ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮಲ್ಲಿ ಯಾವ ಕಾರ್ಬನ್ಗೆ ಜಾಸ್ತಿ ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೋ ಆ ಪಾರ್ಟಿಗೆ ಪಾಸಿಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಬಂದು ಆ್ಯಡ್ ಆಗುತ್ತೆ. ದಿಸ್ ಈಸ್ Markovnik's rule. ಸ್ಟೇಟ್ಮೆಂಟ್ ಏನಾಗುತ್ತೆ ಹಾಗಾದರೆ? unsymmetrical reagent ತಗೋತಾ ಇದ್ದೀನಿ, unsymmetrical alkane ತಗೋತಾ ಇದ್ದೀನಿ. Therefore, in the unsymmetrical reagent, the negative part of the reagent is being added to the doubly bonded carbon atom, which contains least hydrogen atom, whereas positive part of the reagent is being added to the doubly bonded carbon atom,
which contains more number of hydrogen atoms. ಈ ತರ ಅಟ್ಯಾಚ್ ಆದಾಗ ಬರುವಂತ ಪ್ರಾಡಕ್ಟ್ ನಾವು ಮೇಜರ್ ಪ್ರಾಡಕ್ಟ್ ಅಂತ ಕರಿತೀವಿ. ಮಾರ್ಕೋನಿ-ಕಾಫ್ಸ್ ರೂಲ್ ಪ್ರಕಾರ ಹೋದ್ರೆ ದಿಸ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್ ಅಂಡ್ ದಿಸ್ ವಿಲ್ ಬಿ ದಿ ಮೈನರ್ ಪ್ರಾಡಕ್ಟ್. ಅಂದ್ರೆ ಇದು ಒಂದು 90% ಸಿಕ್ಕಿದ್ರೆ ಇದು ಅರೌಂಡ್ 10% ಸಿಗುತ್ತೆ. ಅಕಾರ್ಡಿಂಗ್ ಟು ಮಾರ್ಕೋನಿ-ಕಾಫ್ಸ್ ರೂಲ್ ದಿಸ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ಇದು ಮೇಜರ್ ಪ್ರಾಡಕ್ಟ್ ಅಂದ್ರೆ negative part of the reagent is being added to the doubly bonded carbon atom which contains least hydrogen atom, and positive part of the reagent is being added to the doubly bonded carbon atom which contains more number of hydrogen. ಹಾಗಾಗಿ ಇದನ್ನ ನಾವು ಮೇಜರ್ ಪ್ರಾಡಕ್ಟ್ ಅಂತ ಕರಿತೀವಿ, ಇದನ್ನ ಮೈನರ್ ಪ್ರಾಡಕ್ಟ್ ಅಂತ ಕರಿತೀವಿ. ಎರಡೂ ಬರುತ್ತೆ, ಎರಡೂ ಪಾಸಿಬಲ್ ಪ್ರಾಡಕ್ಟ್ಸ್. ಆದರೆ ಜಾಸ್ತಿ ಈಲ್ಡ್ ಬರೋದು 90% ಆಫ್ ಈಲ್ಡ್ ಬರೋದು ಇದು, 10% ಬರೋದು ಇದು. This is how the addition of hydrogen halides to the unsymmetrical alkenes takes place. ಯಾಕೆ ಇದೇ ಮೇಜರ್ ಪ್ರಾಡಕ್ಟ್ ಬರ್ತಾ ಇದೆ, ಇದೇ ಮೈನರ್ ಪ್ರಾಡಕ್ಟ್ ಬರ್ತಾ ಇದೆ ಅಂದರೆ ಈ ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟು ಲೀಸ್ಟ್ ಹೈಡ್ರೋಜನ್ ಹೊಂದಿರೋ ಕಾರ್ಬನ್ ಆಟಮ್ಗೆ ಯಾಕೆ ಹೋಗಿ ಅಟ್ಯಾಚ್ ಆಗ್ತಾ ಇದೆ ಅಂದರೆ ಬೇಸ್ಡ್ ಆನ್ ದಿ ಮೆಕ್ಯಾನಿಸಮ್. ದೇರ್ಫೋರ್ ವಾಟ್ ವುಡ್ ಬಿ ದಿ ಪ್ರಿಫರ್ಡ್ ಮೆಕ್ಯಾನಿಸಮ್ ವಿ ವಿಲ್ ಸಿ ನೌ. ವೆನ್ ಯು ಅಬ್ಸರ್ವ್ ದಿ ಮೆಕ್ಯಾನಿಸಮ್ ಅಬ್ಸರ್ವ್ ಮಾಡಿದಾಗ ಇದು ಆಲ್ಕಿನ್ ಅಲ್ವಾ, ಪ್ರೋಪೀನ್ ತೊಗೊಂಡಿದ್ದೀನಿ. ಈ ಪೈ ಬಾಂಡ್ ಏನಾಗುತ್ತೆ, ಐದರ್ ಇಟ್ ಕ್ಯಾನ್ ಮೂವ್ ಟುವರ್ಡ್ಸ್ ದಿಸ್ ಸೈಡ್, ಈ ಕಡೆನಾದರೂ ಮೂವ್ ಮಾಡ್ಬೋದು, ಅಥವಾ ಇದು ಈ ಕಡೆನಾದರೂ ಮೂವ್ ಆಗ್ಬೋದು. ಈ ಥರ ಬಾಂಡ್ ಈ ಕಡೆಗೆ ಶಿಫ್ಟ್ ಆದಾಗ ಏನಾಯಿತು, ಇದು ಕೊಡ್ತಾ ಇದೆ ಹಾಗಾಗಿ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬಂತು, ಇದು ತಗೋತಾ ಇದೆ ಹಾಗಾಗಿ ಇದಕ್ಕೆ ನೆಗೆಟಿವ್ ಚಾರ್ಜ್ ಬಂತು. ಇದೇ ಉಲ್ಟಾ ಆಗ್ಬೋದಲ್ವಾ, ಅಂದರೆ ಈ ಡಬಲ್ ಬಾಂಡಲ್ಲಿರೋ ಎಲೆಕ್ಟ್ರಾನ್ಸು ಈ ಕಡೆಗಾದರೂ ಮೂವ್ ಆಗ್ಬೋದು. ಈ ಕಡೆಗೆ ಮೂವ್ ಆದಾಗ ಏನು ಬರುತ್ತೆ, ಈ ಥರ ಬರುತ್ತೆ. ವೆನ್ ಯು ಅಬ್ಸರ್ವ್ ದೀಸ್ ಟು ರಿಯಾಕ್ಟೆಂಟ್ಸ್, ಇಲ್ಲಿ ಪಾಸಿಟಿವ್ ಚಾರ್ಜು ಕಾರ್ಬೋಕೇಟಯಾನು ಯಾವುದ್ರ ಮೇಲೆ ಬಂದಿದೆ, ಇದನ್ನು ನಾವು ಪ್ರೈಮರಿ ಕಾರ್ಬೋಕೇಟಯಾನ್ ಅಂತ ಕರಿಬೋದು, ಇದನ್ನು ನಾವು ಸೆಕೆಂಡರಿ ಕಾರ್ಬೋಕೇಟಯಾನ್ ಅಂತ ಕರಿಬೋದು. ವಿ ನೋ ದಟ್ ವಿಚ್ ಕಾರ್ಬೋಕೇಟಯಾನ್ ಈಸ್ ಮೋರ್ ಸ್ಟೇಬಲ್, ದಿ ಟರ್ಷರಿ ಕಾರ್ಬೋಕೇಟಯಾನ್ ಈಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ ವಿಚ್ ಈಸ್ ಮೋರ್ ಸ್ಟೇಬಲ್ ದೆನ್ ಪ್ರೈಮರಿ. ಹಾಗಾದರೆ ಇದು ಪ್ರೈಮರಿ ಕಾರ್ಬೋಕೇಟಯಾನು, ಇದು ಸೆಕೆಂಡರಿ ಕಾರ್ಬೋಕೇಟಯಾನ್. ಯಾವುದು ಮೋರ್ ಸ್ಟೇಬಲ್ ಆಗಿ ಫಾರ್ಮ್ ಆಗುತ್ತೆ, ಸೆಕೆಂಡರಿ ಕಾರ್ಬೋಕೇಟಯಾನ್ ವಿಲ್ ಬಿ ಮೋರ್ ಸ್ಟೇಬಲ್ ದೆನ್ ಪ್ರೈಮರಿ ಕಾರ್ಬೋಕೇಟಯಾನ್. ದೇರ್ಫೋರ್ ದಿ ಪ್ರಾಡಕ್ಟ್ ಫಾರ್ಮ್ಡ್ ಫ್ರಮ್ ದಿ ಸೆಕೆಂಡರಿ ಕಾರ್ಬೋಕೇಟಯಾನ್ ವಿಲ್ ಬಿ ಮೋರ್ ಸ್ಟೇಬಲ್ ದೆನ್ ದಿ ಪ್ರೈಮರಿ ಕಾರ್ಬೋಕೇಟಯಾನ್. ಹಾಗಾದರೆ ಏನಾಗುತ್ತೆ, ದಿ ಪಾಸಿಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ವಿಲ್ ಬಿ ಅಟ್ಯಾಚ್ ಟು ದಿಸ್ ಕಾರ್ಬನ್ ಆಟಮ್, ನೆಗೆಟಿವ್ ಚಾರ್ಜ್ ಬೇರ್ ಮಾಡ್ತಾ ಇದೆ, ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಆಗೇನಾಗುತ್ತೆ, CH3 CH ಪ್ಲಸ್ CH3 ಇದೆ. ದಿಸ್ ಈಸ್ ಆಲ್ಸೋ ಎ ಸೆಕೆಂಡರಿ ಕಾರ್ಬೋಕೇಟಯಾನ್. ಇದು ಸೆಕೆಂಡರಿ ಕಾರ್ಬೋಕೇಟಯಾನೇ ಅಲ್ವಾ, ಇಲ್ಲಿ ನೋಡಿದ್ವಿ ಅದೇ ಕಾರ್ಬೋಕೇಟಯಾನ್ ಇಲ್ಲಿ ಬರ್ದಿರೋದು, ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ಗೆ ಹೈಡ್ರೋಜನ್ ಬಂಡ್ ಅಟ್ಯಾಚ್ ಆಗಿದೆ ಅಷ್ಟೇ. ದಿಸ್ ಈಸ್ ಆಲ್ಸೋ ಎ ಸೆಕೆಂಡರಿ ಕಾರ್ಬೋಕೇಟಯಾನ್. ಈ ಸೆಕೆಂಡರಿ ಕಾರ್ಬೋಕೇಟಯಾನ್ ಸ್ಟೇಬಲ್ ಅಂತ ಗೊತ್ತಾಯಿತು. ಇದು ಪಾಸಿಟಿವ್ ಚಾರ್ಜ್ ಬೇರ್ ಮಾಡ್ತಾ ಇರೋದ್ರಿಂದ ಉಳ್ಕೊಳ್ಳೋದು ಯಾವುದು, Br-. ಈ Br- ಎಲ್ಲಿಗೆ ಬಂದು ಅಟ್ಯಾಚ್ ಆಗುತ್ತೆ, ಈ ಸೆಕೆಂಡರಿ ಕಾರ್ಬೋಕೇಟಯಾನಲ್ಲಿ ಇದಕ್ಕೆ ಪಾಸಿಟಿವ್ ಚಾರ್ಜ್ ಹೊಂದಿರುವಂಥ ಸೆಕೆಂಡರಿ ಕಾರ್ಬನ್ಗೆ ಬಂದು ಅಟ್ಯಾಚ್ ಆಗುತ್ತೆ. ಆಗೇನಾಗುತ್ತೆ ರಿಯಾಕ್ಷನ್ನು, CH3 CH Br CH3. ದಿಸ್ ವುಡ್ ಬಿ ದಿ ಪ್ರಾಡಕ್ಟ್. ಪ್ರಿಫರ್ಡ್ ಪ್ರಾಡಕ್ಟ್ ಯಾವುದು, ಇದೇನೆ. ಅಕಸ್ಮಾತಾಗಿ ನಾನು ಇದು ತಗೊಂಡಿದ್ರೆ ಮೈನರ್ ಪ್ರಾಡಕ್ಟ್ ಬಂದಿರೋದು, ಅಂದರೆ ಈ Br ಇಲ್ಲಿಗೆ ಅಟ್ಯಾಚ್ ಆಗಿ ಹೈಡ್ರೋಜನ್ ಇಲ್ಲಿಗೆ ಅಟ್ಯಾಚ್ ಆಗಿರೋದು. ಇದೇ ಅಲ್ವಾ ಮಾರ್ಕೋನಿ-ಕಾಫ್ಸ್ ರೂಲು ಹೇಳಿದ್ದು. ಏನು ಹೇಳಿದ್ದಲ್ಲಿ, ದಿ ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಈಸ್ ಬೀಯಿಂಗ್ ಆ್ಯಡೆಡ್ ಟು ದಿ ಕಾರ್ಬನ್ ಆಟಮ್ ಕಂಟೈನಿಂಗ್ ಲೀಸ್ಟ್ ಹೈಡ್ರೋಜನ್ ಆಟಮ್. ಅದೇ ತಾನೇ ಇಲ್ಲೂ ಆಗಿರೋದು. ಅದೇ ಅವ್ನು ಯಾವುದ್ರ ಬೇಸಿಸ್ ಮೇಲೆ ಮಾಡ್ದ, ಈ ಮೆಕ್ಯಾನಿಸಮ್ ಬೇಸಿಸ್ ಮೇಲೆ ಮಾಡ್ದ. ಹಾಗಾದರೆ ಈ ಮೆಕ್ಯಾನಿಸಮ್ ಏನು ಫಾಲೋ ಮಾಡ್ತಾ ಇದೆ, ಇಂಟರ್ಮೀಡಿಯೇಟ್ ಕಾರ್ಬೋಕೇಟಯಾನ್ ಮೇಲೆ ಈ ಮೆಕ್ಯಾನಿಸಮ್ ನಿಂತಿರೋದು. ಅಂದರೆ ಯಾವುದು ಸ್ಟೇಬ್ಲರ್ ಕಾರ್ಬೋಕೇಟಯಾನ್ ಫಾರ್ಮ್ ಆಗುತ್ತೋ ದಟ್ ವುಡ್ ಬಿ ದಿ ಮೇಜರ್ ಪ್ರಾಡಕ್ಟ್. ಇಲ್ಲಿ ಸೆಕೆಂಡರಿ ಕಾರ್ಬೋಕೇಟಯಾನ್ ಈಸ್ ಮೋರ್ ಸ್ಟೇಬಲ್ ಕಾರ್ಬೋಕೇಟಯಾನ್, ದೇರ್ಫೋರ್ ದ ಮೇಜರ್ ಪ್ರಾಡಕ್ಟ್ ವುಡ್ ಬಿ ಮೋಸ್ಟ್ ಪ್ರಿಫರಬಲ್. ಹಾಗಾಗಿ ದಿ ಮಾರ್ಕೋನಿ-ಕಾಫ್ಸ್ ರೂಲ್ ಈಸ್ ಬೇಸ್ಡ್ ಆನ್ ದಿ ಕಾರ್ಬೋಕೇಟಯಾನ್ ಮೆಕ್ಯಾನಿಸಮ್. ಲೆಟ್ ಅಸ್ ಸಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್. ಇದೇ ಥರ ಬೇರೆ ಅನ್ಸಿಮೆಟ್ರಿಕಲ್ ಆಲ್ಕಿನ್ಸ್ ತಗೊಂಡು ಹೆಂಗೆ ಹೈಡ್ರೋಜನ್ ಹ್ಯಾಲೈಡ್ನ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ದೀಸ್ ಟು ಎಕ್ಸಾಂಪಲ್. ಫಸ್ಟ್ ಎಕ್ಸಾಂಪಲ್, ದಿಸ್ ಈಸ್ ಎನ್ ಅನ್ಸಿಮೆಟ್ರಿಕಲ್ ಆಲ್ಕಿನ್. ಯಾಕೆಂದರೆ ಈ ಕಾರ್ಬನ್ ಆಟಮ್ಗೆ ಡಿಫ್ರೆಂಟ್ ಗ್ರೂಪ್ಸ್ ಇದೆ, ಈ ಕಾರ್ಬನ್ ಆಟಮ್ಗೆ ಡಿಫ್ರೆಂಟ್ ಗ್ರೂಪ್ಸ್ ಇದೆ. ಆನ್ ಅಡಿಷನ್ ಆಫ್ ದಿ ಪೋಲಾರ್ ರಿಯೇಜೆಂಟ್ ದಟ್ ಈಸ್ HBr ಟು ದಿಸ್ ಅನ್ಸಿಮೆಟ್ರಿಕಲ್ ಆಲ್ಕಿನ್ ಏನು ಬರ್ತಾ ಇದೆ, ಮಾರ್ಕೋನಿ-ಕಾಫ್ಸ್ ರೂಲ್ ಫಾಲೋ ಮಾಡಿದಾಗ ದಿ ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಈಸ್ ಬೀಯಿಂಗ್ ಆ್ಯಡೆಡ್ ಟು ದಿ ಕಾರ್ಬನ್ ಆಟಮ್, ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ ವಿಚ್ ಕಂಟೈನ್ಸ್ ಲೀಸ್ಟ್ ಹೈಡ್ರೋಜನ್ ಆಟಮ್. ಯಾವುದೇ ಇದರಲ್ಲಿ ಲೀಸ್ಟ್ ಹೈಡ್ರೋಜನ್ ಆಟಮ್ ಕಂಟೈನ್ ಮಾಡ್ತಿರೋದು, ಈ ಕಾರ್ಬನ್ ಆಟಮ್ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಒಂದೇ ಒಂದು ಹೈಡ್ರೋಜನು ಇಲ್ಲ, ಅದೇ ಇದರಲ್ಲಿ ಏನಿದೆ, 2 ಹೈಡ್ರೋಜನ್ ಇದೆ. ಹಾಗಾದರೆ ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಯಾವುದಕ್ಕೆ ಬರಬೇಕು, ಇದಕ್ಕಲ್ವಾ ಬರಬೇಕಾಗಿರೋದು. ದ ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಈಸ್ ಬೀಯಿಂಗ್ ಆ್ಯಡೆಡ್ ಟು ದಿ ಕಾರ್ಬನ್ ಆಟಮ್ ವಿಚ್ ಹ್ಯಾಸ್ ಲೀಸ್ಟ್ ಹೈಡ್ರೋಜನ್ ಆಟಮ್.
ಹಾಗೇನೆ ಪಾಸಿಟಿವ್ ಪಾರ್ಟ್ ಎಲ್ಲಿಗೆ ಆ್ಯಡ್ ಆಗ್ತಾ ಇದೆ ವಿಚ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ಹಂಗಾದ್ರೆ ಪಾಸಿಟಿವ್ ಪಾರ್ಟ್ ಇಲ್ಲಿಗೆ ಬಂದು ಆ್ಯಡ್ ಆಗ್ತಾ ಇದೆ. ದಿಸ್ ವುಡ್ ಬಿ ದಿ ಮೇಜರ್ ಪ್ರಾಡಕ್ಟ್, ಇನ್ನೊಂದು ಮೈನರ್ ಪ್ರಾಡಕ್ಟ್ ಆಗಿ ಫಾರ್ಮ್ ಆಗ್ತಾ ಇದೆ. ಸಿಮಿಲರ್ಲಿ ವೆನ್ ಯು ಅಬ್ಸರ್ವ್ ದಿಸ್ ಎಕ್ಸಾಂಪಲ್, ದಿಸ್ ಈಸ್ ಆಲ್ಸೋ ಎನ್ ಅನ್ಸಿಮೆಟ್ರಿಕಲ್ ಆಲ್ಕೇನ್. ಇಲ್ಲೊಂದು ಕಾರ್ಬನ್ ಆಟಮ್ ಇದೆ, ಇಲ್ಲೊಂದು ಕಾರ್ಬನ್ ಆಟಮ್ ಇದೆ, ಇದಕ್ಕೆ ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದೆ, ಇದಕ್ಕೆ ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದೆ. ಆನ್ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್, ಯಾವುದೆಲ್ಲಿ ತೊಗೊಂಡಿದ್ದೀನಿ HCl ತೊಗೊಂಡಿದ್ದೀನಿ. ಆನ್ ಅಡಿಷನ್ ಆಫ್ HCl ಟು ದಿಸ್ unsymmetrical alkene, again it follows Markovnikov rule. ಏನು ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ added to the carbon atom which contains least hydrogen atom. ಇಲ್ಲಿ ಹೈಡ್ರೋಜನ್ ಆಟಮೇ ಇಲ್ಲ ಈ ಪಾರ್ಟಲ್ಲಿ, therefore ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಆ್ಯಂಡ್ ದಿ ಪಾಸಿಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಈಸ್ ಬೀಂಗ್ ಆ್ಯಡೆಡ್ ಟು ದಿಸ್ ಕಾರ್ಬನ್ ಆಟಮ್. ಇಲ್ಲಿಗೆ ಪಾಸಿಟಿವ್ ಪಾರ್ಟ್ ಆ್ಯಡ್ ಆಗ್ತಾ ಇದೆ. ದಿಸ್ ವುಡ್ ಬಿ ದಿ ಮೇಜರ್ ಪ್ರಾಡಕ್ಟ್ ಆ್ಯಂಡ್ ದಿಸ್ ವುಡ್ ಬಿ ದಿ ಮೈನರ್ ಪ್ರಾಡಕ್ಟ್. ದಿಸ್ ಈಸ್ ಹೌ ದಿ ಅಡಿಷನ್ ಆಫ್ hydrogen halides to the unsymmetrical alkenes takes place by Markovnikov rule, which is based on carbocation mechanism. In the next session, we are going to discuss about the addition of hydrogen halides to the unsymmetrical alkenes itself, but it follows different mechanism. Anti Markovnikov rule anta ಕರಿತೀವಿ, ಅದನ್ನ ಹೆಂಗೆ ಫಾಲೋ ಮಾಡುತ್ತೆ ಅಂತ ನೋಡೋಣ.